ನಾವು ಇಲ್ಲಿಗೆ ಬಂದು ಕೆಲವು ತೊಂದರೆ ಆಗಿದ್ವಿ, ತೊಂದರೆ ಪರಿಹಾರ ಆಗಿದೆ. ಅದೃಷ್ಟ ಭೈರವಿ ಕ್ಷೇತ್ರದಲ್ಲಿ ಶಿವದೂತಿ ಸ್ವರೂಪೇಣ ಹದರೈತ್ಯಮಾ ಸಕಲ ನೋವುಗಳಿಗೆ ಸ್ಪಂದಿಸುವ ಈ ಅದೃಷ್ಟ ಭೈರವಿ ನಾವು ಇಕ್ಕಿದಂಗೆ ಮಾತುಕತೆ ಇಲ್ದಂಗಾಗದು, ಇಕ್ಕಿದಂಗೆ ಊಟ ಸೇರ್ತೀವಿ. ಮುಂದೆ ಅಮಾವಾಸ್ಯ ದಿನದಲ್ಲಿ ಗ್ರಹ ಸ್ಥಿತಿಗಳು ನಿಜ ಸ್ಥಾನದಲ್ಲಿದ್ದಾಗ ಆ ಗ್ರಹ ಸ್ಥಿತಿ ತತ್ವಗಳಿಂದ ಅವತ್ತಲ್ಲಿಗೆ ಭಾರ ಆಗ್ಬೋದು. ಶ್ರೀ ಅದೃಷ್ಟ ಭೈರವಿ ಏಕೈಕ ಪವಾಡ ಕ್ಷೇತ್ರವಿದು. ಹೋಮ ಹವನಗಳಿಂದ ಅದನ್ನ ಅದೃಷ್ಟ ಭಕ್ತಿಯಿಂದ ತಾಯಿ ಪರಿಹಾರ ಮಾಡಿಕೊಡ್ತಾರೆ. ತುಂಬಾ ಜಯ ಜಯ ಹೇ ಅದೃಷ್ಟ ಭೈರವಿ ನಮೋಸ್ತುತೆ. ತಾತೋ ನ ಮಾತಾ ನ ಬಂಧುರ್ನ ದಾತ ನ ಪುತ್ರೋ ನ ಪುತ್ರಿ. ಭಕ್ತರಿಗೆ ಬೇಗ ಕರುಣಿಸುವ ಈ ತಾಯಿಯ ಮಹತ್ವವಾದರೂ ಏನು? ಜಪಗಳಿಂದ ಆ ದೈವನ ಆರಾಧನೆ ಮಾಡಿಕೊಂಡು ರಾಜ್ಯದಲ್ಲಿ ಭೈರವಿ ಭೈರವ ದೇವಸ್ಥಾನಗಳು ಇದೆ, ಆದ್ರೆ ಅದೃಷ್ಟ ಭೈರವಿ ದೇವಸ್ಥಾನ ಇಲ್ಲ. ಶಿವದೂತಿ ಸ್ವರೂಪೇಣ ಹದರೈತ್ಯಮಾ ಬಲೆ. ವಂದನ ಶಾಸ್ತ್ರ, ಕೌಡೆ ಶಾಸ್ತ್ರ, ಇಲ್ಲ ಜಾತಕದಲ್ಲಿ ಏನೋ ದೋಷಗಳಿದ್ರು, ಇಲ್ಲ ದಶೆಭುಕ್ತಿ ಅನುಕೂಲವಾಗಿಲ್ಲ ಇದ್ರು, ಅದೃಷ್ಟ ಭೈರವಿ ಬಗ್ಗೆ ಗುರುಗಳು ಹೇಳಿದ್ದಾದರೂ ಏನು? ಜನರಿಗೆ ಪರಿಹಾರ ಮಾಡ್ಕೊಳ್ಬೇಕಂದ್ರೆ ಕಾರ್ತಿಕ ಮಾಸದಲ್ಲಿ ಬಂದು ಆ ತಾಯಿ ಅನುಗ್ರಹದಿಂದ ಹೋದ ಶಾಸ್ತ್ರ ಸಂಬಂಧ ಅವ್ರಿಗಿರೋ ತೊಂದರೆ ಹೇಳ್ಕೊಳೋದ್ರಿಂದ ಕಾರ್ತಿಕ ಮಾಸ ಅಂದ್ರೆ ತುಂಬಾ ವಿಶೇಷ. ಭೈರವಿ ಶಾಂಭವಿ ಚಂದ್ರ ಮೌಳಿರಫಲ ಅಪರ್ಣಾ ಉಮಾ ಪಾರ್ವತಿ ಕಾಳಿ ಹೈ. V1 ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವೆಂದೂ ಕೇಳದ, ನೀವೆಂದೂ ನೋಡದ ವಿಶೇಷವಾದ ಕ್ಷೇತ್ರದ ಬಗ್ಗೆ ಹೇಳಲು ಹೊರಟಿದ್ದೇವೆ. ತುಂಬಾನೇ ವಿಶೇಷವಾದ ವಿಭಿನ್ನವಾದ ಕ್ಷೇತ್ರವಾಗಿದೆ. ಪ್ರತಿಯೊಂದು ಸಮಸ್ಯೆಗೂ ಇಲ್ಲಿ ಪರಿಹಾರ ಸಿಗುತ್ತದೆ. ಯಾರು ಮದುವೆ ವಿಳಂಬದಲ್ಲಿ ತುಂಬಾ ಕ್ಷೇತ್ರ ಎಲ್ಲೂ ಪರಿಹಾರ ಸಿಕ್ಕಿಲ್ಲ ಅಂತ ಅಂದವರಿಗೆ ನಮಗೆ ಎಲ್ಲಾ ತರ ಪೂಜೆ ಮಾಡಿಸಿದ್ದಾರೆ, ಆದರೂ ಇಲ್ಲಿಗೆ ಬರಲೇಬೇಕು. ಯಾಕಂದ್ರೆ ಶ್ರೀ ಅದೃಷ್ಟ ಭೈರವಿ ನಿಮ್ಮ ಇಷ್ಟಾರ್ಥ ಖಂಡಿತ ಇಲ್ಲಿ ಪರಿಹಾರ ಸಿಗುವುದಂತೂ ಗ್ಯಾರಂಟಿ ರೀ. ಪ್ರತಿಯೊಂದು ಸಮಸ್ಯೆಗೂ ನಿಮಗೆ ಖಂಡಿತವಾಗಿಯೂ ಶ್ರೀ ಅದೃಷ್ಟ ಭೈರವಿ ನಿಮ್ಮ ಸಕಲ ಅದೃಷ್ಟವನ್ನ ತಂದುಕೊಡುವ ಏಕೈಕ ಕ್ಷೇತ್ರವಾಗಿದೆ ಇದು. ಮದುವೆ ವಿಳಂಬ, ಹಣಕಾಸಿನ ಸಮಸ್ಯೆ, ಸಂತಾನ ಭಾಗ್ಯ, ಗಂಡ ಹೆಂಡತಿ ಜಗಳ, ಕೆಲಸ ಕಾರ್ಯಗಳು ವಿಳಂಬ, ಕುಟುಂಬ ಸಮಸ್ಯೆ, ಅನೇಕ ದೋಷ ಪರಿಹಾರ ಇಲ್ಲಿ ನೆರವೇರುತ್ತದೆ. ಇಲ್ಲಿನ ಧರ್ಮದರ್ಶಿಗಳಾದಂತಹ ಡಾಕ್ಟರ್ ಮನೋಹರ್ ಗುರೂಜಿ ಈ ಕ್ಷೇತ್ರದಲ್ಲಿ ಪುರಾಣ ಕಾಲದಿಂದಲೂ ನಡೆದುಕೊಂಡು ಬಂದಿರುವಂತಹ ಅಂಜನಾ ಶಾಸ್ತ್ರದ ಮೂಲಕ ನಿಮಗೆ ಪರಿಹಾರ ಇಲ್ಲಿ ಸಿಕ್ಕೇ ಸಿಗುತ್ತದೆ. ಅವರು ಕೌಡೆ ಶಾಸ್ತ್ರ ಹಾಗೂ ನಿಮ್ಮ ಜಾತಕ ನೋಡಿ ಸಹ ಹೇಳ್ತಾರೆ. ನಿಮ್ಮ ಕನಸು ನನಸು ಮಾಡಿಕೊಳ್ಳುವ ಏಕೈಕ ಕ್ಷೇತ್ರ ಶ್ರೀ ಅದೃಷ್ಟ ಭೈರವಿ. ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳುವ ಶ್ರೀ ಅದೃಷ್ಟ ಭೈರವಿ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಡಿ. ಇನ್ನು ಅನೇಕ ಈ ಕ್ಷೇತ್ರದ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಮಿಸ್ ಮಾಡದೆ ಚಾನಲ್ನ ನೋಡಿ. ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣುತ್ತಿರುವ ನಂಬರ್ನ ಸಂಪರ್ಕಿಸಿ. ಸ್ಥಳ ಪುಟ್ಟೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗ, BBM ರಸ್ತೆ, ಮಧುಗಿರಿ. ಶ್ರೀ ಅದೃಷ್ಟ ಭೈರವಿ ದೇವಾಲಯ, ಶ್ರೀ ಅದೃಷ್ಟ ಭೈರವಿ ಜ್ಯೋತಿಷಾಲಯ. ನಾವು ಇಲ್ಲಿಗೆ ಬಂದು ಕೆಲವು ತೊಂದರೆ ಆಗಿದ್ವಿ, ತೊಂದರೆ ಪರಿಹಾರ ಆಗೈತೆ. ನಾವು ವಾರಕ್ಕೆ 2 ಸಾರಿ ಬರ್ತೀವಿ. ನಮ್ದೇನೇ ಪ್ರಾಬ್ಲಮ್ ಇದ್ದರೂ ಆ ಮಾತಾಯಿ ಚೆನ್ನಾಗಿ ಕಾಪಾಡ್ಕೊಂಡು ಬರಲಿ ಅಂತ ಬೇಡ್ಕೊಂಡು ಹೋಗ್ತೀವಿ. ಬಂದರಿಗೂ ಒಳ್ಳೇದಾಗಲಿ, ಯಾರೇ ಬಂದರೂ ಒಳ್ಳೇದಾಗುತ್ತೆ. ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಇಲ್ಲಿ ಬಂದಾಗ ಸ್ವಲ್ಪ ನಮ್ಗೆ ಹುಷಾರಿರ್ಲಿಲ್ಲ, ನಾವು ಸ್ವಲ್ಪ ಉಳ್ಕೊಂಬಂಗಿರ್ಲಿಲ್ಲ, ಹೊಟ್ಟೆ ಎಲ್ಲ ಇದಾಗ್ತಿತ್ತು. ಇಲ್ಲಿ ಬಂದ್ರೆ ಚೆನ್ನಾಗಾಗಿದೆ. ಏನಂದ್ರೆ ನಾವು ಇದ್ಕಿದ್ದಂಗೆ ಮಾತುಕತೆ ಇಲ್ದಂಗೆ ಆಗೋದು, ಇದ್ಕಿದ್ದಂಗೆ ಊಟ ಸೇರ್ತಿರ್ಲಿಲ್ಲ. ಒಂದು 3 ವರ್ಷ ಊಟನೇ ಮಾಡಿರಲಿಲ್ಲ, ಬರೀ ಯಾತ ಹಣ್ಣು ಮಣ್ಣು ತಿನ್ಕೊಂಡಿರ್ತಿದ್ವಿ. ಆಮೇಲೆ ಇಲ್ಲಿಗೆ ಬಂದಮೇಲೆ ಇವ್ರ ಹತ್ರ ಬಂದಮೇಲೆ ಪರವಾಗಿಲ್ಲ, ಚೆನ್ನಾಗಿ ಊಟ ಮಾಡ್ತೀವಿ. ಇವಾಗ ಸ್ವಲ್ಪ ಊಟ ಮಾಡ್ತೀವಿ. ಬೇಜಾನ ಅಂತ ಒಂದು 20 ಲಕ್ಷ ಮುಗಿಸಿದ್ದೀವಿ. V1 ಸುದ್ದಿ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ, ಇವತ್ತು ತುಂಬಾನೇ ಮುಖ್ಯವಾದ ಕ್ಷೇತ್ರಕ್ಕೆ ಬಂದಿದ್ದೇವೆ. ನಾವು ಇವತ್ತು ಶ್ರೀ ಅದೃಷ್ಟ ಭೈರವಿ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿ ಮುಖ್ಯವಾಗಿ ವಿಶೇಷವಾಗಿ ಈ ಪೂಜೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಗುರುಗಳನ್ನ ಕೇಳೋಣ. ಗುರುಗಳೇ ನಮಸ್ಕಾರ, ನನ್ನ ಹೆಸರು ಮನೋಹರ್ ಗುರೂಜಿ. ಶ್ರೀ ಅದೃಷ್ಟ ಭೈರವಿ ದೇವಸ್ಥಾನ ಸ್ವತಃ ನಾವೇ ಕಟ್ಸಿದ್ವಿ. ಎಲ್ಲರೂ ಬೇರೆ ಕಡೆ ಎಲ್ಲ ಡೊನೇಷನ್ ತಗೊಂಡು ಚಂದ ಇರ್ತಿ ದೇವಸ್ಥಾನ
ಆದ್ರೆ ಸ್ವತಃ ನಮ್ಮ ದುಡಿಮೆಯಲ್ಲಿ ನಾವು ದೇವಸ್ಥಾನ ಕೊಡ್ಕೊಂಡು, ಯಾಕಂದ್ರೆ ತುಂಬಾ ವರ್ಷಗಳಿಂದ ಆ ತಾಯಿ ಶಿಖರದ ಮುಖಾಂತರವಾಗಿ ದೇವಸ್ಥಾನ ಕಟ್ಟಬೇಕಂತ ಸಂಕಲ್ಪ ಹೇಳ್ತಾ ಇದ್ರು. ಆ ತಾಯಿ ಅನುಗ್ರಹದಿಂದ ಒಂದು 10 ವರ್ಷದ ಜರ್ನಿಯಲ್ಲಿ ನನಗೆ ಅಮ್ಮನವರನ್ನ ಪ್ರತಿಷ್ಠಾಪನೆ ಮಾಡೋ ಅವಕಾಶ ಕೊಟ್ಟಿತ್ತು. ಪ್ರಪಂಚದಲ್ಲಿ ಭೈರವ ದೇವಸ್ಥಾನಗಳು ಇದೆ, ಆದ್ರೆ ಅದೃಷ್ಟ ಭೈರವಿ ದೇವಸ್ಥಾನ ಇಲ್ಲ. ಇದು ಯಾವ ತರ ಇದು ಸಾಧ್ಯ ಅಂದ್ರೆ, ಆದಿಶಂಕರಾಚಾರ್ಯ ಗುರುಗಳ ತತ್ವಗಳಲ್ಲಿ, ಬೀಜಾಕ್ಷರ ಮಂತ್ರ ತತ್ವಗಳಲ್ಲಿ, ಜಪಗಳಿಂದ ಆ ದೈವನ ಆರಾಧನೆ ಮಾಡಿಕೊಂಡು ಗುರುಗಳ ಆಶೀರ್ವಾದದಿಂದ ಮೂಲಸ್ಥಾನ ಆಗಬೇಕು ಅನ್ನೋದು ಶ್ರೀ ಅದೃಷ್ಟ ಭೈರವಿ ದೇವಸ್ಥಾನ ಮೂಲಸ್ಥಾನ ಆಗಬೇಕು ಅನ್ನೋದು ಒಂದು ತುಂಬಾ ಕಠಿಣವಾದ, ಅದರಲ್ಲಿರೋಂಥ ಶ್ರದ್ಧೆ ಭಕ್ತಿ ಆ ತಾಯಿ ಆಶೀರ್ವಾದದಿಂದ ನಾವು ಶ್ರೀ ಅದೃಷ್ಟ ಭೈರವಿ ದೇವಸ್ಥಾನ ನಿರ್ಮಾಣ ಮಾಡಿದ್ದೇವೆ. ಇಲ್ಲಿ ಏನೇನು ಪೂಜೆಗಳು ಕಾರ್ಯಕ್ರಮಗಳು ಏನೇನು ನಡೆಯುತ್ತೆ ಅಂದ್ರೆ, ವಿಶೇಷವಾಗಿ ಅಮಾವಾಸ್ಯೆ ಪೌರ್ಣಮಿಗೆ ವಿಶೇಷವಾಗಿ ನಡೀತಾ ಇರುತ್ತೆ. ಅದಲ್ಲ, ಅದೃಷ್ಟ ಭೈರವಿ ಅಂದರೆ ಒಂದು ವಿಶೇಷ, ಒಂದು ಶಕ್ತಿ. ಮುಖ್ಯವಾಗಿ ನೀವು ತಿಳಿಸ್ಬೇಕಾಗಿರೋದು ಏನು ಅಂತಂದ್ರೆ, ಅಮಾವಾಸ್ಯೆ ಹುಣ್ಣಿಮೆ ಅಂದ ತಕ್ಷಣ ಅಮಾವಾಸ್ಯೆ ಹುಣ್ಣಿಮೆಗೆ ಯಾಕೆ ತುಂಬಾ ವಿಶೇಷತೆ ಇರುತ್ತೆ? ಅಮಾವಾಸ್ಯೆ ಹುಣ್ಣಿಮೆ ಅಂದ್ರೆ ಆ ಗ್ರಹಣಗಳು ತುಂಬಾ ಅದ್ಭುತವಾದ ಶಕ್ತಿಗಳಿರುತ್ತೆ. ದುಷ್ಟಶಕ್ತಿ ಆಗ್ಬೋದು, ಇಲ್ಲ ದೈವದರು ಆಗ್ಬೋದು. ಎಲ್ಲಾ ಶಕ್ತಿಯನ್ನು ಅಮಾವಾಸ್ಯೆ ಪೌರ್ಣಮಿಯಲ್ಲಿ ತುಂಬಾ ಅಪರೂಪವಾಗಿ ಬರೋಂಥದ್ದೇ ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಶಕ್ತಿ ಅಂತ. ಕೆಲವರು ಎದುರ್ಕೊಳ್ತಾರೆ ಅಮಾವಾಸ್ಯೆ ಹುಣ್ಣಿಮೆ ಅಂತಂದ್ರೆ ಅದು ಕೆಟ್ಟದ್ದು ಹುಣ್ಣಿಮೆ ಒಳ್ಳೆಯದು, ಅಮಾವಾಸ್ಯೆ ಸ್ವಲ್ಪ ಕೆಟ್ಟದ್ದು. ಅಮಾವಾಸ್ಯೆ ಹಿಂದೆ ಮುಂದೆ ಅಮಾವಾಸ್ಯೆ ದಿನದಲ್ಲಿ ಗ್ರಹ ಸ್ಥಿತಿಗಳು ನೀಚ ಸ್ಥಾನದಲ್ಲಿದ್ದಾಗ ಆ ಗ್ರಹ ಸ್ಥಿತಿ ತತ್ವಗಳಿಂದ ಅವತ್ತಲ್ಲಿಗೆ ಆಗ್ಬೋದು, ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಆಗ್ಬಾರ್ದಾದ್ರೆ ಬೇರೆ ಬೇರೆ ಏನು ಬೇಕಾದ್ರೂ ಸಮಸ್ಯೆಗಳು ಆಗ್ತಾ ಇರುತ್ತೆ. ಅದರಲ್ಲಿ ಬರೇ ಅಮಾವಾಸ್ಯೆಯಲ್ಲಿ ಕೆಟ್ಟದ್ದಾಯ್ತು, ಅಮಾವಾಸ್ಯೆಯಲ್ಲಿ ಹೊರಗಡೆ ಹೋಗ್ಬಾರ್ದು, ಅಮಾವಾಸ್ಯೆ ದಿವಸ ಹುಷಾರಾಗಿರ್ಬೇಕು ಅಂತ ಏನಕ್ಕೆಂದ್ರೆ ಆ ಗ್ರಹ ಸ್ಥಿತಿಗಳು ನೀಚ ಸ್ಥಾನದಾಗಿರುತ್ತೆ. ಉಚ್ಚ ಸ್ಥಾನ ಅಂದ್ರೆ ಒಳ್ಳೆ ಸಮಯ ಸಂದರ್ಭದಲ್ಲಿ ಅಂತ ಹೇಳ್ತೀವಿ. ಅಮಾವಾಸ್ಯೆ ಅನ್ನೋದು ತುಂಬಾ ಡೇಂಜರ್, ಅಂದ್ರೆ ತುಂಬಾ ಡೇಂಜರ್. ಅವಾಗ ಹಿಂದೆ ಮುಂದೆ ಅಮಾವಾಸ್ಯೆ ದಿನ ಸ್ವಲ್ಪ ಹುಷಾರಲ್ಲಿ. ಇವಾಗ ಅಮಾವಾಸ್ಯೆ ಅಂದ ತಕ್ಷಣ ಗ್ರಹಗತಿಗಳು ಸರಿ ಬರಲ್ಲ ಅಂತ ಹೇಳಿದ್ರೆ, ಆ ಗ್ರಹಗತಿಯಿಂದ ನಾವು ಪಾರಾಗಬೇಕು ಅಂತ ದೈವ ಇಂಪಾರ್ಟೆಂಟ್ ತಾಯಿ. ಏಕೆ ಅಂದ್ರೆ ದೈವ ಆರಾಧನೆ ಮಾಡಿಕೊಂಡು ದೈವ ಅವತ್ತಿನ ಗ್ರಹಣದಲ್ಲಾಗ್ಬೋದು, ಅಮಾವಾಸ್ಯೆ ಹುಣ್ಣಿಮೆನಲ್ಲಾಗ್ಬೋದು, ದೈವ ಸನ್ನಿಧಾನಕ್ಕೆ ಹೋಗಿ ಒಂದು ಪೂಜೆ ಪುನಸ್ಕಾರ ಮಹಾಮಂಗಳಾರತಿ ಮಾಡಿಸಿ ಕುಲದೇವರಿಗೆ ಹೋಗಿ ಧರ್ಮದಿಂದ ಆ ತಾಯಿ ಅನುಗ್ರಹದಿಂದ, ತಂದೆ ಅನುಗ್ರಹದಿಂದ ಶಕ್ತಿ ಇದ್ರೆ ಏನು ಸಮಸ್ಯೆ ಆಗಲ್ಲ. ಇದು ಅಲ್ಲಿ ಮುಖ್ಯವಾಗಿ ಯಾವ ವಿಚಾರದಲ್ಲಿ ಅಂದ್ರೆ ಭಕ್ತಾದಿಗಳು ಯಾವ ಆರೋಗ್ಯ ಸಮಸ್ಯೆ ಬರ್ತಾರೆ, ಯಾವ ತರ ಬರ್ತಾರೆ? ಇಲ್ಲಿ ಆರೋಗ್ಯ ಸಮಸ್ಯೆಗೂ ಬರ್ತಾರೆ, ಅವ್ರಿಗೆ ಏನೋ ಒಂದು ತೊಂದರೆಗಳಿರುತ್ತೆ, ಬಿಸ್ನೆಸ್ ಆಗ್ತಿರಲ್ಲ, ವ್ಯವಹಾರ ಇರಲ್ಲ, ಜೀವನನೇ ಬೇಡ ಅಂತ ಆಗಿರುತ್ತೆ, ಇಲ್ಲ ಗಂಡ ಹೆಂಡತಿ ಕಲಹಗಳಿರುತ್ತೆ, ಮದುವೆ ಆದ್ರೂ ನಿಮ್ದಲ್ಲಿ ಸಂಸಾರ ಮಾಡಕ್ ಆಗ್ತಿರಲ್ಲ, ಇಲ್ಲ ಮದುವೆಯಲ್ಲಿ ಕಂಕಣ ಭಾಗ್ಯ ಕೂಡ್ತಿರಲ್ಲ, ಇಲ್ಲ ಕಂಕಣ ಭಾಗ್ಯ ಕೂಡಿದ್ರು ಸೆಟ್ ಆಗಲ್ಲ, ಏನೋ ಒಂದು ಅಡೆತಡೆಗಳಿಂದ ಅವ್ರಿಗೆ ಆ ಸಮಯದಲ್ಲಿ ತೊಂದರೆ ಆಗ್ತಾನೆ ಇರುತ್ತೆ. ಹುಟ್ಟು ಸಾವಿನ ಮಧ್ಯದಲ್ಲಿ ಸಹಜ, ಮನುಷ್ಯನಿಗೆ ಮೇಲೆ ಅದು ದಿನ ಬರುತ್ತೆ ಹೋಗುತ್ತೆ, ಅದಲ್ಲ. ಆದ್ರೆ ಜೀವನದಲ್ಲಿ ಬರೀ ದಿನ ಸಮಸ್ಯೆಗಳೇನಂದ್ರೆ ತುಂಬಾ ಕಷ್ಟ ಅಲ್ವಾ? ಅವಾಗ ಒಂದು ವಂಜನ ಶಾಸ್ತ್ರ, ಕೌಡೆ ಶಾಸ್ತ್ರ, ಇಲ್ಲ ಜಾತಕದಲ್ಲಿ ಏನೋ ದೋಷಗಳಿದ್ರು, ಇಲ್ಲ ದಶೆ ಭುಕ್ತಿ ಅನುಕೂಲವಾಗಿಲ್ಲ ಇದ್ರು, ಆ ಜಾತಕದಲ್ಲಿ ನೋಡಿ ಅದು ಪರಿಹಾರ ಮಾಡ್ಕೋಬಹುದು. ಎಷ್ಟೋ ಜನ ಜಾತಕ ನಂಬಲ್ಲ, ಮತ್ತೆ ಅಂಜನ ಶಾಸ್ತ್ರ ನಂಬಲ್ಲ, ಕೌಡೆ ಶಾಸ್ತ್ರ ನಂಬಲ್ಲ ಅಂತ ಎಲ್ಲ ಕಡೆನೂ ಅಂಜನ ಶಾಸ್ತ್ರ, ಕೌಡೆ ಶಾಸ್ತ್ರ, ಜಾತಕ ಎಲ್ಲಾ ಕಡೆನೂ ನಡೀತಿದೆ. ಆದ್ರೆ ದೈವದ ಭಕ್ತಿ, ದೈವ ಸಂಕಲ್ಪ ಇತ್ತು, ಇಲ್ಲಿ ದೈವ ಅನುಗ್ರಹ ಇದ್ದರೆ ಅಂಜನ ಶಾಸ್ತ್ರವನ್ನು ನಂಬಬಹುದು, ಕೌಡೆ ಶಾಸ್ತ್ರವನ್ನು ನಂಬಬಹುದು, ಜಾತಕವನ್ನು ನಂಬಬಹುದು. ಯಾಕೆ ಅಂದ್ರೆ ಪ್ರಾಕ್ಟಿಕಲ್ ಅಲ್ಲಿ ಅವರಿಗೆ ಒಂದು ಅನುಭವ ಆಗ್ಬೇಕು. ಯಾರೋ ಹೇಳಿದ್ದು ಕೇಳೋದಲ್ಲ, ಯಾರ ಹೇಳಿದ್ರು ಹಿಂಗೆ ಓದ್ವಿ, ಹಿಂಗೆ ಇದಾಯ್ತು, ಹಿಂಗೆ ಕೇಳಿದ್ವಿ, ಅದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಆದ್ರೆ ಅವರಿಗೆ ಒಂದು ಅನುಭವದಲ್ಲಿ ಅವ್ರಿಗೆ ಒಂದು ಕೆಲಸ ಆಗ್ಬೇಕಲ್ವಾ? ನಂಬಿಕೆ ಅನ್ನೋದು ಇಲ್ಲಿ ಯಾರನ್ನ ನಂಬಿ ಅಂತ ನಾವ್ ಹೇಳಲ್ಲ. ದೈವ ಎಷ್ಟು ಸತ್ಯನೋ ದೈವ ಅಷ್ಟು ಸತ್ಯ, ಪ್ರಕೃತಿ ಎಷ್ಟು ಶಕ್ತಿನೋ ಅದನ್ನ ಆಪೋಸಿಟ್ ಬರೋ ಪ್ರಕೃತಿನೋ ಅದೇ ತರನ ಎಫೆಕ್ಟ್ ಹೊಡಿತಾ ಇರುತ್ತೆ. ಭೂಕಂಪ ಆಗ್ತಿರುತ್ತೆ, ಆಗ್ಬಾರ್ದು ಅನಾಹುತಗಳಾಗುತ್ತೆ, ಇಲ್ಲಾಂದ್ರೆ ಏನೋ ಒಂದು ಬಾಂಬ್ ಬ್ಲಾಸ್ಟ್ ಆಗ್ಬೋದು, ಇಲ್ಲ ಫ್ಲೈಟ್ ಎಲ್ಲ ಎಷ್ಟೋ ಇದಾಯಿತು. ಈ ತರ ಹೆಂಗೆ ಆಗುತ್ತೆ ಅಂದ್ರೆ ಪ್ರಕೃತಿ ವಿರುದ್ಧವಾಗಿ ಹೋದಾಗ ಅದನ್ನ ದೇವರನ್ನ ವಿರುದ್ಧವಾಗಿ ನಾವು ದೈವನ್ನ ನಾವು ಇದನ್ನ ಮಾಡಿದಾಗ ಅದೆಲ್ಲ ಆಗ್ತಾನೆ ಇರುತ್ತೆ. ಹಂಗೆ ಜಾತಕ ಇಂಪಾರ್ಟೆಂಟ್, ಜಾತಕದಲ್ಲಿ ಯೋಗ ಇಂಪಾರ್ಟೆಂಟ್. ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾಯುವೊಳಗೆ ಏನ್ ಆಗ್ತಾನೆ ಏನಾಗಲ್ಲ ಮುಂದೆ ಭವಿಷ್ಯ ತಿಳ್ಕೋಬೇಕಂದ್ರೆ ಜಾತಕ ಅನ್ನೋದು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್. ನೀವು ಹೇಳಿದ್ರಿಲ್ಲ ಇವಾಗ ಅಮಾವಾಸ್ಯೆ ಟೈಮಲ್ಲಿ ಗಾಳಿ ಸೋಪು ಜಾಸ್ತಿ ಇದಾಗುತ್ತೆ, ಅದು ಕಾಣಿಸುತ್ತೆ ಅಂತ ಹೇಳಿದ್ರೆ, ಇವಾಗ ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಅದು ತುಂಬಾನೇ ಬಗೆಹರಿಸಿದೆ ಅಂತ ನಾನು ಕೇಳ್ಪಟ್ಟೆ. ಅದ್ರ ಬಗ್ಗೆ ಹೇಳೋದಾದ್ರೆ ಶ್ರೀ ಅದೃಷ್ಟ ಭೈರವಿ ದೇವಸ್ಥಾನ ಅಂದ್ರೆ ಯಾವ ಪ್ರಪಂಚದಲ್ಲಿ
ರಾಜ್ಯದಲ್ಲಿ ಭಾರತದಲ್ಲಿ ಎಲ್ಲೂ ಇಲ್ಲ. ಅದಕ್ಕೆ ನಾನೇನು ಹೇಳ್ತೇನೆ, ಶ್ರೀ ಅದೃಷ್ಟ ಭೈರವಿ ದೇವಸ್ಥಾನಕ್ಕೆ ಬಂದ್ರೆ ಗಾಳಿ ಸ್ಟ್ರೋಕ್ ಆಗ್ಬೋದು, ತೊಂದರೆಗಳು ಆಗ್ಬೋದು, ಮಾನಸಿಕ ಆರೋಗ್ಯ ತೊಂದರೆ ಆಗ್ಬೋದು, ಇಲ್ಲ ಮೆಂಟಲಿ ಏನೋ ಒಂದು ಕಿರ್ಕುಲ ಇರುತ್ತೆ, ಇಲ್ಲ ವ್ಯವಹಾರ ಆಗ್ತಿರೋದಾಗಿರ್ಬೋದು, ಇಲ್ಲ 1000 ಕೋಟಿ ದುಡ್ಡು ಇರೋದು ನೆಮ್ಮದಿ ಇಲ್ಲ ನನಗೆ ಅಂತ ಆಗ್ಬೋದು, ಇಲ್ಲ ಗಂಡ ಹೆಂಡತಿ ತೊಂದರೆಗಳಾಗ್ಬೋದು, ಆಲ್ ರೌಂಡ್ ಏನೇ ಎಂಥದ್ದೇ ಸಮಸ್ಯೆ ಇದ್ರೂ ಶ್ರೀ ಅದೃಷ್ಟ ಭೈರವ ಅಮ್ಮರ ಹತ್ರ ಬಂದು ಸೇರಿ ಅದಕ್ಕೆ ಏನು ಹೇಳ್ತಾರ ಆ ತಾಯಿ ನಡವಳಿಕೆಗಳಿಂದ, ಹೋಮ ಹವನಗಳಿಂದ ಅದನ್ನ ಅದೃಷ್ಟ ಭಕ್ತಿಯಿಂದ ಆ ತಾಯಿ ಪರಿಹಾರ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ತುಂಬಾ ದೂರ ಊರಿಂದ ಬಂದಿರ್ತಾರೆ, ಇಷ್ಟೇ ವಾರ ಬರಬೇಕು ಅನ್ನೋದು ಏನಾದ್ರು ಪದ್ಧತಿ ಇದೆಯಾ? ನಮ್ಮ ಕ್ಷೇತ್ರದಲ್ಲಿ ಶ್ರೀ ಅದೃಷ್ಟ ಭೈರವಿ ಕ್ಷೇತ್ರದಲ್ಲಿ ಆ ಥರ ಏನು ನಾವು ಹೇಳೋದಿಲ್ಲ. ಅವರವರು ಇಷ್ಟ, ಅವರವರ ನಂಬಿಕೆ, ಅವರವರ ಭಕ್ತಿ. ದಿನ ಬರಲು ಬರ್ಬೋದು, ಈಗ ದಿನ ಬರ್ತಾರೆ ಅಕ್ಕಪಕ್ಕ ಊರಲ್ಲಿ ಗ್ರಾಮದಷ್ಟು ದಿನ ಬಂದು ಕೈ ಮುಗಿತಾ ಇರ್ತಾರೆ. ಅಮಾವಾಸ್ಯೆ ಪೌರ್ಣಿಮೆಗೂ ಬರ್ತಿರ್ತಾರೆ, ಇಲ್ಲ ಮಂಡಲ ಪೂಜೆಗಂತ ಬರ್ತಿರ್ತಾರೆ. ಅವರಿಗೆ ಅಮ್ಮ ಅನುಗ್ರಹ ಇದ್ರೆ, ಆ ತಾಯಿ ಅನುಗ್ರಹ ಅವ್ರಿಗೆ ಕೊಟ್ಟಾಗ ಅವರೇ ಬರ್ತಾರೆ. ಈ ತರ ಮಂಡಲ ಪೂಜೆ ಎಷ್ಟೇ ದಿನ ಬರಬೇಕಮ್ಮ ನಮ್ಮ ದೇವಸ್ಥಾನ ರೂಲ್ಸ್ ಏನಿಲ್ಲ. ಫಸ್ಟ್ ಬಂದು ಶಾಸ್ತ್ರದ ಸಂಬಂಧದಲ್ಲಿ ಆ ತಾಯಿ ಅನುಗ್ರಹದಿಂದ ಏನಾಗಿದೆ, ಏನು ತೊಂದರೆ ಆಗಿದೆ ಅಂತ ತಿಳ್ಕೊಂಡು ಅದೃಷ್ಟ ಭೈರವಿ ಯಂತ್ರಗಳನ್ನ ಅಳವಡಿಸ್ಕೊಂಡು, ಹೋಮಕ್ಕೆ ಅಳವಡಿಸ್ಕೊಂಡು ಅವರ ಮನೆಗೆ ಬೇಕಾಗಿರೋಂಥದ್ದು ಎಲ್ಲರನ್ನು ಪ್ರತಿಯೊಂದು ಯಂತ್ರಗಳ ಮುಖಾಂತರ, ತಂತ್ರಗಳ ಮುಖಾಂತರ ಆ ತಾಯಿ ದಿವ್ಯ ದೃಷ್ಟಿಯಿಂದ ಅವರು ಮಾಡ್ಕೊಂಡು ಹೋಗ್ತಾರೆ. ಇವಾಗ ಅದೃಷ್ಟ ಭೈರವಿ ಅಂದ ತಕ್ಷಣ ಶಿವನ ರೂಪ ಮತ್ತೆ ಪಾರ್ವತಿ ರೂಪ ಅಂತ. ಇವಾಗ ಕಾರ್ತಿಕ್ ಮಾಸ ಬಂತು, ಕಾರ್ತಿಕ್ ಮಾಸ ಸ್ಟಾರ್ಟ್ ಆಗಿದೆ. ಇವಾಗ ನಿಮ್ಮ ಕ್ಷೇತ್ರದಲ್ಲಿ ಏನು ವಿಶೇಷವಾದ ಪೂಜೆ? ಕಾರ್ತಿಕ ಮಾಸದಲ್ಲಿ ದಿನ ಒಂದೊಂದು ತರ ಅಲಂಕಾರ, ಹೂವ, ಬೆಣ್ಣೆ ಅಲಂಕಾರ, ವಿಶೇಷವಾಗಿ ಅಮ್ಮಂಗೆ ಬೇರೆ ಬೇರೆ ತರ ಅಲಂಕಾರಗಳೆಲ್ಲ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ಭಕ್ತಾದಿಗಳು ಬಂದ್ರೆ ಏನು ಒಳ್ಳೇದಾಗ್ತದೆ ಅಂದ್ರೆ ಅವ್ರು ಏನಾದ್ರು ಒಂದು ಸಂಕಲ್ಪ ಇಟ್ಕೊಂಡು ಬಂದಿರ್ತಾರೆ, ಇದೇ ತರ ಮಾಡ್ಬೇಕು ಅನ್ನೋದು ಇರುತ್ತೆ. ಪ್ರತಿ ಒಬ್ಬ ಮನುಷ್ಯನಿಗೆ ತೊಂದರೆ ಇರುತ್ತೆ. ಒಂದು ಹುಡುಗಿಗಾಗ್ಬೋದು, ಇಲ್ಲ ಮನೆ ಕಡೆ ಪ್ರತಿಯೊಬ್ಬರಿಗೆ ಏನಾದ್ರೂ ಒಂದು ತೊಂದರೆ ಇರುತ್ತೆ. ಅವರ ತೊಂದರೆಗೆ ಪರಿಹಾರ ಮಾಡ್ಕೋಬೇಕಂದ್ರೆ ಕಾರ್ತಿಕ ಮಾಸದಲ್ಲಿ ಬಂದು ಆ ತಾಯಿ ಅನುಗ್ರಹದಿಂದ ಅವರ ಸಂಬಂಧ ಅವ್ರಿಗಿರೋಂಥ ತೊಂದರೆನ ಹೇಳ್ಕೊಳೋದ್ರಿಂದ ಕಾರ್ತಿಕ ಮಾಸ ಅಂದ್ರೆ ತುಂಬಾ ವಿಶೇಷ. ಆ ಟೈಮಲ್ಲಿ ಮಾಂಸಾಹಾರ ಮುಟ್ಟಲ್ಲ, ಕ್ರಮಶಿಕ್ಷಣವಾಗಿರ್ತಾರೆ. ದಿನ ಬೆಳಿಗ್ಗೆ ಸಾಯಂಕಾಲ ದೀಪ ಹಚ್ಚುತ್ತಾರೆ ಮನೆಯಲ್ಲಿ. ಕಾರ್ತಿಕ ಆ ಟೈಮ್ನಲ್ಲಿ ಒಂದು ನಿಷ್ಠೆ ನೇಮವಾಗಿ ಜನರಿರ್ತಾರೆ. ಅದು ಯಾರು ಮನೇಲಿ ತಿನ್ನಕ್ ಬಿಡಲ್ಲ. ಅದು ಪುರಾಣ ಕಾಲದಿಂದ, ಪ್ರಾಚೀನ ಕಾಲದಿಂದ, ಯುಗಗಳಿಂದ ನಡೆಸ್ಕೊಂಡು ಬಂದಂಥದ್ದು ಸಂಸ್ಕೃತಿ ಸಂಪ್ರದಾಯ ನಮ್ಮದು. ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರ ಇದು ಮುಟ್ಟದಾಗಿರ್ಬೇಕು ಅಂತ ನಮ್ಮ ಪೂರ್ವಜರು ಕಾರ್ತಿಕ ಅದೆಲ್ಲ ತುಂಬಾ ಅನುಕೂಲವಾಗಿ ಮಾಡಿದ್ದಾರೆ. ಕಾರ್ತಿಕ ಮಾಸದಾಗ ಇಂತ ಏನಾದ್ರು ತಗೊಂಡ್ಬರ್ಬೇಕು ಅಮ್ಮ ದೇವಸ್ಥಾನದಲ್ಲಿ? ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಪೂಜೆ ಮಾಡಿಸ್ಬೇಕು. ಮನೆ ಕಡೆಯಿಂದ ಏನೋ ಹೂವು, ಹಣ್ಣು, ಕಾಯಿ ಅಂತೆಲ್ಲ ತಂದು ಆ ತಾಯಿ ಅನುಗ್ರಹದಿಂದ ಪೂಜೆ ಮಾಡಿಸಿ ಅವ್ರಿಗಿರೋಂಥ ಸಮಸ್ಯೆ ಕೇಳಿ ಅವರ ಕಷ್ಟವನ್ನು ಬಗೆಹರಿಸಿ ಹೂವು ಪ್ರಸಾದ ಏನಾದ್ರು ಆಗುತ್ತೆ. ಅದು ಯಾವ ಸಮಯದಲ್ಲಿ? ಅದು ಶುಕ್ರವಾರ, ಮಂಗಳವಾರ, ಭಾನುವಾರದಲ್ಲಿ ಹೂವು ಅಮ್ಮ ಅನುಗ್ರಹದಿಂದ ಹೂವು ಕೊಡೋದಾಗ್ಬೋದು, ಇಲ್ಲ ನಮ್ಮ ಒಂದು ಶಾಸ್ತ್ರ ಸಂಘ ಹೇಳೋದಾಗ್ಬೋದು. ಆ ವಾರದಲ್ಲೇ ನಾವು ಆಂಜನೇಯ ಶಾಸ್ತ್ರ, ಗೌರಿ ಶಾಸ್ತ್ರ ಪ್ರತಿನಿತ್ಯನೂ ಇರುತ್ತೆ. ವಿಶೇಷವಾಗಿ ಅಮ್ಮನ ಅಲಂಕಾರ ಮಾಡಿ ಅಭಿಷೇಕ ಮಾಡಿರ್ತೀವಲ್ವಾ, ಆ ಟೈಮ್ನಲ್ಲಿ ಮಾಡೋದು ತುಂಬಾ ಒಳ್ಳೆಯದು. ಇಷ್ಟೆಲ್ಲ ಮಾಹಿತಿ